ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ದೇಶಕ್ಕೆ ಉತ್ತಮ ಭವಿಷ್ಯವನ್ನು ಖಾತ್ರಿಪಡಿಸುವಲ್ಲಿ ಶಿಕ್ಷಣ ಮತ್ತು ವ್ಯಕ್ತಿತ್ವ ವಿಕಸನಗಳ ಪಾತ್ರ ಮಹತ್ವದ್ದು. ತುಮಕೂರಿನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ಡಿಜಿಟಲ್ ಜನಗಣತಿಗೆ ಚಾಲನೆ, ನಿಖರ ಮಾಹಿತಿ ನೀಡುವಂತೆ ಸಾರ್ವಜನಿಕರಿಗೆ ಜಿಲ್ಲಾಡಳಿತ ಸೂಚನೆ. ಮನ್ ಕಿ ಬಾತ್, ಬೆಂಗಳೂರಿನ ಪ್ರಯೋಗ್ ಶಿಕ್ಷಣ ಸಂಶೋಧನಾ ಸಂಸ್ಥೆಯ ಅನ್ವೇಷಣ್ ಉಪಕ್ರಮ ಹಾಗೂ ಬೆಳಗಾವಿಯ ಕೆರೆ ಮೀನು ಕೃಷಿಕರ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಖಾಸಗಿ ಆಸ್ಪತ್ರೆಗಳು ಅಪ್ರಾಪ್ತ ವಯಸ್ಕ ಗರ್ಭಿಣಿಯರ ಪ್ರಕರಣಗಳನ್ನು ವರದಿ ಮಾಡುವಂತೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ. ಹಾಗೂ ಮಂಗಳೂರು ಹಾಗೂ ತುಮಕೂರಿನಲ್ಲಿ ನೂತನ ಯುವ ಪೀಳಿಗೆಯ ಅಂಚೆ ಕಚೇರಿ ಲೋಕಾರ್ಪಣೆ. ತುಮಕೂರಿನಲ್ಲಿರುವ ಸಿದ್ಧಗಂಗಾ ಮಠದಲ್ಲಿ ಇತ್ತೀಚೆಗೆ ನಡೆದ ಡಾ ಶಿವಕುಮಾರ ಸ್ವಾಮೀಜಿಗಳ 119ನೇ ಜಯಂತಿ ಹಾಗೂ ಗುರುವಂದನಾ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪಾಲ್ಗೊಂಡರು. ಈ ವೇಳೆ ಅವರು ಶಿಕ್ಷಣ ಮತ್ತು ವ್ಯಕ್ತಿತ್ವ ಅಭಿವೃದ್ಧಿ ದೇಶಕ್ಕೆ ಉತ್ತಮ ಭವಿಷ್ಯವನ್ನು ಖಾತ್ರಿಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಿದ್ಧಗಂಗಾ ಮಠ ಕೇವಲ ಒಂದು ಧಾರ್ಮಿಕ ಸಂಸ್ಥೆಯಾಗಿರದೆ ದೇಶದ ಸಾಮೂಹಿಕ ಬೆಳವಣಿಗೆಗೆ ನೆರವಾಗಲು ಸದಾ ಸಿದ್ಧವಿರುವ ಸಂಸ್ಥೆಯಾಗಿದೆ. ಸಿದ್ಧಗಂಗಾ ಮಠ ಅನ್ನಗಂಗಾ, ಕರುಣಾಗಂಗಾ ಮತ್ತು ಶಿಕ್ಷಣ ಗಂಗಾ ಎಂಬ ಪರಂಪರೆಯನ್ನು ಮುನ್ನಡೆಸಿಕೊಂಡು ಹೋಗುತ್ತಿದೆ ಎಂದು ಬಣ್ಣಿಸಿದರು. जनसेवा और राष्ट्र सेवा एक दूसरे से जुड़े हुए हैं. आध्यात्म द्वारा जनसेवा और राष्ट्र सेवा का सुदृढ़ आधार प्राप्त होता है. कर्नाटक के जनसेवा, राष्ट्र सेवा, आध्यात्म एवं आधुनिक प्रगति के सबसे प्रभावशाली उदाहरण दिखाई देती है. इसके लिए कर्नाटक के कर्मठ और प्रतिभाशाली निवासी बधाई के पात्र हैं. कर्नाटक का लोग राष्ट्र निर्माण में अग्रणी योगदान देते रहे हैं. मुझे विश्वास है कि कर्नाटक राष्ट्र निर्माण के अग्रणी केंद्र के रूप में आगे बढ़ता रहेगा. मैं मानती हूँ कि श्री शिव कुमार स्वामी जी जैसे संत हमारे समाज और राष्ट्र की आत्मा को स्वरूप प्रदान करते हैं. उनका भौतिक शरीर वर्ष 2019 में परम तत्व में विलीन हो गया, परंतु उनकी अध्यात्म धारा समाज का और देश का सदैव सिंचित पोषण करती रही. मुझे बताया गया है कि शिव कुमार स्वामी जी ने शताब्दी जन्मोत्सव संपन्न करने के बाद कई वर्षों तक अपनी आध्यात्मिक सक्रियता से मानवता को समृद्ध किया. गरीबी और वंचितों की सेवा में समर्पित उनका जीवन और कल्याण कार्यों द्वारा आध्यात्म को व्यक्त करने का विलक्षण उदाहरण है. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ, ಸಚಿವರಾದ ಡಾ ಜಿ ಪರಮೇಶ್ವರ್, ಎಂಬಿ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇದೇ ಮೊದಲ ಬಾರಿಗೆ ಸಂಪೂರ್ಣ ಡಿಜಿಟಲ್ ಜನಗಣತಿಗೆ ದೇಶಾದ್ಯಂತ ಚಾಲನೆ ದೊರೆತಿದೆ. ಇದು ದೇಶದ 16ನೇ ರಾಷ್ಟ್ರೀಯ ಜನಗಣತಿಯಾಗಿದ್ದು ಸ್ವಾತಂತ್ರ್ಯಾನಂತರದ 8ನೇ ಜನಗಣತಿಯಾಗಿದೆ. ಸಾಂಪ್ರದಾಯಿಕ ಕಾಗದ, ಪೆನ್ನು ಪದ್ಧತಿ ಕೈಬಿಟ್ಟು ಮೊಬೈಲ್ ಆಪ್ ಮತ್ತು ವೆಬ್ ಪೋರ್ಟಲ್ ಮೂಲಕ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ತಮ್ಮ ಮೊಬೈಲ್ ಮೂಲಕ ಸ್ವಯಂ ಗಣತಿ ದಾಖಲಾತಿ ಪೂರ್ಣಗೊಳಿಸಿದರು. ಬಳಿಕ ಮಾತನಾಡಿದ ಅವರು ಜನಗಣತಿ 2027 ಯಶಸ್ವಿಗೊಳಿಸುವಂತೆ ಕರೆ ನೀಡಿದ್ದಾರೆ. ನಾವು ಡಿಜಿಟಲ್ ಸೆನ್ಸಸ್ ಅನ್ನ ಮಾಡಕ್ ಹೊರಟಿದೀವಿ. ಸ್ಮಾರ್ಟ್ ಫೋನ್ ಮೂಲಕ, ಲ್ಯಾಪ್ಟಾಪ್ ಮೂಲಕ ಅಥವಾ ಕಂಪ್ಯೂಟರ್ ಮೂಲಕ ಮಾಡ್ಲಿಕ್ಕೆ ಹೊರಟಿದೀವಿ. ಏಪ್ರಿಲ್ 1 ರಿಂದ 15 ವರೆಗೂ ಸೆಲ್ಫ್ ಡೆಕ್ಲರೇಷನ್ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. se.census.gov.in ವೆಬ್ಸೈಟ್ ಗೆ ಹೋಗ್ಬಿಟ್ಟು ಕರ್ನಾಟಕ ಸೆಲೆಕ್ಟ್ ಮಾಡಿ ನಮ್ಮ ಮನೆಯ ಅಡ್ರೆಸ್ ಅನ್ನ ಕೊಟ್ಟು ವಿವರಣೆಗಳನ್ನ ನೀಡಬೇಕಾಗುತ್ತೆ. ಐಟಿ ಸೇವಾ ಕೇಂದ್ರಗಳು, ಸೇವಾ ಸಿಂಧು, ಸಿಟಿಜನ್ ಸರ್ವಿಸ್ ಸೆಂಟರ್, ಬಾಪೂಜಿ ಕೇಂದ್ರ ಮುಂತಾದ ಕೇಂದ್ರಗಳಲ್ಲಿ ಅಥವಾ ಸೈಬರ್ ಕ್ಯಾಫೇಸ್ಗಳಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಕೊಟ್ಟು ಡಿವೈಸ್ ಮೂಲಕ ನಿಮ್ಮ ಸ್ವಗಣತಿಯನ್ನ ಪೂರ್ಣಗೊಳಿಸಬಹುದು. ದೇಶದ ಭವಿಷ್ಯದ ಯೋಜನೆಗಳು ಮತ್ತು ಅಭಿವೃದ್ಧಿಯ ದಿಕ್ಸೂಚಿಯೇ ನೈಜ ಅಂಕಿಅಂಶಗಳನ್ನು ನೀಡುವ ಜನಗಣತಿ 2027 ಜನಗಣತಿ ಪ್ರಕ್ರಿಯೆ ಆರಂಭವಾಗಿದ್ದು, ಈ ಬಾರಿ ಸ್ವಯಂ ಗಣತಿ ಮಾಡುವ ಅದ್ಭುತ ಅವಕಾಶ ಸಿಕ್ಕಿದೆ. ಎಲ್ಲಾ ನಾಗರಿಕರು ಸ್ವಯಂ ಗಣತಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಕುಟುಂಬದ ವಿವರಗಳನ್ನು ಸರಳವಾಗಿ ಭರ್ತಿ ಮಾಡಿ ದಾಖಲಿಸಿದ ನಂತರ ಬರುವ SEID ಅನ್ನು ಜೋಪಾನವಾಗಿ ಇಟ್ಟುಕೊಳ್ಳಿ. ನಂತರ ಗಣತಿದಾರರು ಮನೆಗೆ ಬಂದಾಗ ನೀವು ಈ SEID ನೀಡುವ ಮೂಲಕ ಸುಭದ್ರ ಭಾರತದ ನಿರ್ಮಾಣಕ್ಕೆ ಕೈ ಜೋಡಿಸಿ ಎಂದು ತಿಳಿಸಿದ್ದಾರೆ.
2027ರ ಜನಗಣತಿ ಪ್ರಕ್ರಿಯೆ ಈಗ ಆರಂಭವಾಗಿದ್ದು, ನಮ್ಮ ಪ್ರಧಾನ ಮಂತ್ರಿಗಳ ಡಿಜಿಟಲ್ ಇಂಡಿಯಾ ಕನಸಿನಂತೆ ಈ ಬಾರಿ ನಮಗೆ ಸ್ವಯಂ ಗಣತಿ ಸೆಲ್ಫ್ ಎನ್ಯುಮರೇಷನ್ ಮಾಡುವ ಅದ್ಭುತವಾದಂತಹ ಒಂದು ಅವಕಾಶ ಸಿಕ್ಕಿದೆ. ನಾನು ಈಗಾಗಲೇ ಆನ್ಲೈನ್ ಮೂಲಕ ಅತ್ಯಂತ ಸುಲಭವಾಗಿ ಮತ್ತು ಸುರಕ್ಷಿತವಾಗಿ ನನ್ನ ಮತ್ತು ನನ್ನ ಕುಟುಂಬದ ವಿವರಗಳನ್ನು ದಾಖಲಿಸಿದ್ದೇನೆ. ಇದು ಕೇವಲ ಅಂಕಿ ಅಂಶಗಳಲ್ಲ, ನಮ್ಮ ದೇಶದ ಪ್ರಗತಿಯಲ್ಲಿ ನಾವು ನೀಡುವ ಅಳಿಲು ಸೇವೆ. ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆಯ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದು, ಖಾಸಗಿ ಆಸ್ಪತ್ರೆಗಳು ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆಯಡಿಯಲ್ಲಿ ಅಪ್ರಾಪ್ತ ವಯಸ್ಕ ಗರ್ಭಿಣಿಯರ ಪ್ರಕರಣಗಳನ್ನು ವರದಿ ಮಾಡುವುದನ್ನು ಕಡ್ಡಾಯಗೊಳಿಸಿದೆ. ಯಾವುದೇ ಬಾಲಗರ್ಭಿಣಿ ಪ್ರಕರಣ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾದರೆ ಸಂಬಂಧಿಸಿದ ವೈದ್ಯರು ತಕ್ಷಣವೇ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವುದು ಕಡ್ಡಾಯವಾಗಿದೆ. ವರದಿ ಮಾಡಲು ವಿಫಲರಾದ ವೈದ್ಯರು ಹಾಗೂ ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವುದಾಗಿ ಸರ್ಕಾರ ಎಚ್ಚರಿಕೆ ನೀಡಿದೆ. ಆಸ್ಪತ್ರೆಗಳು ಪೋಕ್ಸೋ ಪ್ರಕರಣದ ವಿವರಗಳನ್ನು ಸೂಕ್ತವಾಗಿ ದಾಖಲಿಸಬೇಕು, ವೈದ್ಯಕೀಯ ದಾಖಲೆಗಳನ್ನು ಕಾನೂನುಬದ್ಧವಾಗಿ ಸಂಗ್ರಹಿಸಬೇಕು, ರೋಗಿಯ ಗೌಪ್ಯತೆಯನ್ನು ಕಾಪಾಡಬೇಕು, ತನಿಖಾ ಅಧಿಕಾರಿಗಳಿಗೆ ಅಗತ್ಯ ಸಹಕಾರ ನೀಡಬೇಕು ಎಂದು ಸರ್ಕಾರ ಮಾರ್ಗಸೂಚಿಯಲ್ಲಿ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚಿನ ಆಕಾಶವಾಣಿ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನ 132ನೇ ಆವೃತ್ತಿಯ ಮೂಲಕ ಸಮಸ್ತ ಭಾರತೀಯರನ್ನುದ್ದೇಶಿಸಿ ಮಾತನಾಡಿದರು. ಈ ಬಾರಿ ಅವರು ಪ್ರಸ್ತುತ ಜಾಗತಿಕ ವಿದ್ಯಮಾನಗಳು, ದೇಶದ ಕ್ರೀಡಾ, ಶಿಕ್ಷಣ, ಕೃಷಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಾಗುತ್ತಿರುವ ಬೆಳವಣಿಗೆಗಳ ಬಗ್ಗೆ ಬೆಳಕು ಚೆಲ್ಲಿದರು. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಪ್ರಧಾನಿ 2 ವಿಷಯಗಳನ್ನು ಪ್ರಸ್ತಾಪಿಸಿದರು. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಒಂದು ವಿಶಿಷ್ಟ ಶೈಕ್ಷಣಿಕ ಉಪಕ್ರಮದ ಬಗ್ಗೆ ಮಾತನಾಡಿದ ಪ್ರಧಾನಿ, ಇಲ್ಲಿನ ಪ್ರಯೋಗ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ರಿಸರ್ಚ್ ಸಂಸ್ಥೆಯ ಕಾರ್ಯವೈಖರಿಯನ್ನು ಶ್ಲಾಘಿಸಿದರು. ಶಾಲಾ ಮಟ್ಟದಲ್ಲಿ ವಿಜ್ಞಾನ ಶಿಕ್ಷಣವನ್ನು ಜನಪ್ರಿಯಗೊಳಿಸುವ ಉದ್ದೇಶ ಹೊಂದಿರುವ ಈ ತಂಡ ಅನ್ವೇಷಣ್ ಎಂಬ ಪ್ರಯೋಗದ ಮೂಲಕ 9ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ರಸಾಯನಶಾಸ್ತ್ರ ಮತ್ತು ಭೂವಿಜ್ಞಾನದಂತಹ ಕ್ಷೇತ್ರಗಳಲ್ಲಿ ಪ್ರಾಯೋಗಿಕ ಸಂಶೋಧನೆ ನಡೆಸಲು ವೇದಿಕೆ ಕಲ್ಪಿಸುತ್ತಿದೆ. ವಿಜ್ಞಾನದ ಬಗ್ಗೆ ಭಯ ಹೊಂದಿರುವ ವಿದ್ಯಾರ್ಥಿಗಳಿಗೆ ಇಂತಹ ಪ್ರಾಯೋಗಿಕ ಕಲಿಕೆಯು ಕುತೂಹಲ ಮೂಡಿಸುತ್ತದೆ ಮತ್ತು ಭವಿಷ್ಯದ ವಿಜ್ಞಾನಿಗಳನ್ನು ರೂಪಿಸಲು ಸಹಕಾರಿಯಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ಪ್ರಯೋಗ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ರಿಸರ್ಚ್ ಸಂಸ್ಥೆಯ ಸಂಸ್ಥಾಪಕ ಹಾಗೂ ತರಬೇತುದಾರ ಡಾ ಎಚ್.ಎಸ್. ನಾಗರಾಜ್ ಆಕಾಶವಾಣಿಯೊಂದಿಗೆ ಮಾತನಾಡಿ, ತಮ್ಮ ಸಂಸ್ಥೆಯ ಬಗ್ಗೆ ಪ್ರಧಾನಿಯವರು ಮಾತನಾಡಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರಧಾನಿಯವರು ನಮ್ಮ ಸಂಸ್ಥೆ ಪ್ರಯೋಗದ ಬಗ್ಗೆ ತಮ್ಮ ಮನ್ ಕಿ ಬಾತ್ ಅಲ್ಲಿ ಮಾತನಾಡಿದ್ದಾರೆ. ಇದು ನಮ್ಮ ಸಂಸ್ಥೆಯ 10 ವರ್ಷದ ಪ್ರಯಾಣದಲ್ಲಿ ತುಂಬಾ ಮಹತ್ವದ ದಿನ ಅಂತ ನಮ್ಗೆಲ್ಲರಿಗೂ ಸಂತೋಷ ಆಗಿದೆ. ಯಾಕಂದ್ರೆ ಯಾವುದೇ ಒಂದು ಕೆಲಸ ಮಾಡಿದಾಗ ದೇಶದಲ್ಲಿ ಪ್ರಧಾನಿಯಾಗಿದ್ದಂತವರು ಇದರ ಬಗ್ಗೆ ಮಾತಾಡಿದಾಗ ನಮಗೆ ಒಂದು ತೃಪ್ತಿ ಮತ್ತೆ ಜವಾಬ್ದಾರಿ ಎರಡೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಿರೀಕ್ಷೆಯನ್ನು ಜಾಸ್ತಿ ಆಗುತ್ತೆ ಸಮಾಜದಿಂದ. ನಾವು ಪ್ರಯೋಗ ಸಂಸ್ಥೆಯನ್ನು 10 ವರ್ಷದಿಂದ ಒಂದು ಟ್ರಸ್ಟ್ ಮೂಲಕ ನಡೆಸ್ತಾ ಇದೀವಿ. ಇದರ ಮೂಲಭೂತ ಉದ್ದೇಶ ಏನಂದ್ರೆ ವಿದ್ಯಾಭ್ಯಾಸ ಏನು ವ್ಯವಸ್ಥೆ ಇದೆ ಅದಕ್ಕೆ ರಿಸರ್ಚ್ ಆಧಾರ ಇರಬೇಕು. ಸಂಶೋಧನೆ ಇಲ್ದೇಲೆ ಯಾವುದೇ ಒಂದು ವ್ಯವಸ್ಥೆ ನಡೆಯೋದಕ್ಕೆ ಸಾಧ್ಯವಿಲ್ಲ. ಕೃಷಿ ಮತ್ತು ಮೀನುಗಾರಿಕೆ ಕ್ಷೇತ್ರದಲ್ಲೂ ಆಧುನಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳುತ್ತಿರುವ ಕೃಷಿಕರ ಸಾಧನೆಯನ್ನು ಉಲ್ಲೇಖಿಸಿದ ಪ್ರಧಾನಿ, ಬೆಳಗಾವಿ ತಾಲೂಕಿನ ಬೋಡಕ್ಯಾನಟ್ಟಿ ಗ್ರಾಮದ ನಿವಾಸಿ ಶಿವಲಿಂಗ ಸಾತಪ್ಪ ಹುದ್ದಾರ್ ಅವರ ಯಶೋಗಾಥೆಯನ್ನು ಹಂಚಿಕೊಂಡರು. ಸಾಂಪ್ರದಾಯಿಕ ಕೃಷಿಯಿಂದ ಹೊರಬಂದು ಆಧುನಿಕ ಮೀನುಗಾರಿಕೆಯನ್ನು ಆರಿಸಿಕೊಂಡ ಶಿವಲಿಂಗ ಅವರು ಕೆರೆ ಮೀನು ಕೃಷಿಯಲ್ಲಿ ತೊಡಗಿ ಯಶಸ್ವಿಯಾಗಿರುವುದನ್ನು ಇತರ ರೈತರಿಗೆ ಸ್ಫೂರ್ತಿಯಾದ ಉದಾಹರಣೆ ಎಂದು ಬಣ್ಣಿಸಿದರು. ಪ್ರಸ್ತುತ ಮೀನು ಕೃಷಿಯನ್ನು ನೋಡಿಕೊಳ್ಳುತ್ತಿರುವ ಶಿವಲಿಂಗ ಅವರ ಪುತ್ರ ರಾಜು ಶಿವಲಿಂಗಪ್ಪ ಹುದ್ದಾರ್ ಆಕಾಶವಾಣಿಗೆ ತಮ್ಮ ಮೀನು ಕೃಷಿಯ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದು, 4 ಕೃಷಿ ಹೊಂಡಗಳನ್ನು ನಿರ್ಮಿಸಿ ಆಂಧ್ರಪ್ರದೇಶದ ವಿಜಯವಾಡದಿಂದ ಮೀನು ಮರಿ ತಂದು ಅತ್ಯಂತ ವ್ಯವಸ್ಥಿತವಾಗಿ ಮೀನು ಕೃಷಿ ಮಾಡಲಾಗಿದೆ ಎಂದಿದ್ದಾರೆ. 1 ಎಕರ್ನಲ್ಲಿ 4 ಕೃಷಿ ಹೊಂಡ ಮಾಡಿದ್ದೀನಿ. 4 ಕೃಷಿ ಹೊಂಡದಲ್ಲಿ ಟೋಟಲ್ ನಾನು 15,000 ಮರಿಗಳನ್ನ ಬಿಟ್ಟಿದ್ದೀನಿ. ಮರಲ್ ಅಂತ ಹೇಳಿ ಮೀನು ಸಾಗಾಣಿಕೆ ಮಾಡ್ತಾ ಇದ್ದೀನಿ. ಮರಲ್ ಅಂದ್ರೆ ಕುಚ್ಚಿ ಮೀನು, ಕನ್ನಡದಲ್ಲಿ ಕುಚ್ಚಿ ಮೀನು ಅಂತಾರೆ. ಮರಿಗಳನ್ನ ತರೋದು ಆಂಧ್ರದಲ್ಲಿ ವಿಜಯವಾಡ ಅಂತ ಒಂದು ವಿಲೇಜ್ ಇದೆ. ಆ ವಿಜಯವಾಡದಿಂದ ತಂದ್ಬಿಟ್ಟು ಇಲ್ಲಿ ಫಸ್ಟ್ ಕೃಷಿ ಹೊಂಡ ನಾವು ಯಾವ ತರ ಮೇಂಟೈನ್ ಮಾಡಬೇಕು,
ಆಮೇಲೆ ನೀರನ್ನ ಯಾವ ಥರ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಫಸ್ಟ್ ಅದನ್ನೆಲ್ಲ ನಾವು ಸ್ಯಾನಿಟೈಸರ್ ಮಾಡ್ಕೊಂಡಿರ್ತೀವಿ. ನಂತರ ಮರಿ ತಂದ ಕಿಶಿಂದು ಅದರಲ್ಲಿ ಬಿಡ್ತೀವಿ. ಬಿಟ್ಟ ಆದ ತಕ್ಷಣ ಆಮೇಲೆ ಅವಕ್ಕೆ ಡೈಲಿ ಬೈ ಡೈಲಿ ಅಂದರೆ ಒಂದು ವೀಕ್ಲಿ ಬೈ ವೀಕ್ಲಿ ನಾವು ಫೀಡ್ನ ಯಾವ ಥರ ಬಾಡಿ ವೇಟ್ ಪ್ರಕಾರಲಿ 15 to 100 ಗ್ರಾಮ್ಸ್ ಇದ್ದರೆ ಅದಕ್ಕೆ ಒಂದು 10% ಆಗಿ ನಾವು ಫೀಡ್ನ ಅಪ್ಲೈ ಮಾಡ್ತೀವಿ. ಇವಾಗ ಒಂದು 5 ಇಂಚಿದ ಮರಿ ತಂದು ಬಿಟ್ಟು ಅಂದರೆ ಅದು ಮಿನಿಮಮ್ 7 to 8 ಮಂತಲ್ಲಿ 1 kg ಬರುತ್ತೆ. ಮಾರ್ಕೆಟಿಂಗ್ ಇದ್ರದ್ದು ಮರಲ್ದು ಬಂದ್ಬಿಟ್ಟು ಇಲ್ಲಿ ಲೋಕಲ್ ಎಲ್ಲೂ ಇಲ್ಲ ಸರ್. ಇದು ಮಾರ್ಕೆಟಿಂಗ್ ಜಾಸ್ತಿ ಬಂದ್ಬಿಟ್ಟು ಹೈದರಾಬಾದೇ ಮಾರ್ಕೆಟಿಂಗ್ ಸರ್. ಇಲ್ಲೇ ಬಂದು ಇಲ್ಲಿಂದಾನೇ ಅವ್ರು ಲೈವ್ ಅಲ್ಲೇ ಒಯ್ತಾರೆ ಸರ್. ಇದನ್ನು ಮರಲ್ ಫಿಶ್ ಇನ್ವೆಸ್ಟ್ಮೆಂಟು ಮಾಡಿದ್ದು ನನಗೆ ಸಕ್ಸಸ್ ಅಂತೂ ನಾನು ಕಂಡಿದ್ದೀನಿ. ಕರಾವಳಿ ಕರ್ನಾಟಕದ ಮೊದಲ ನ್ಯೂ ಜನರೇಷನ್ ಅಂಚೆ ಕಚೇರಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್ ಎನ್ಐಟಿಕೆ ಕ್ಯಾಂಪಸ್ನಲ್ಲಿ ಇತ್ತೀಚೆಗೆ ಉದ್ಘಾಟನೆಗೊಂಡಿದೆ. ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಎನ್ಐಟಿಕೆ ಸುರತ್ಕಲ್ ಉಪನಿರ್ದೇಶಕ ಸುಭಾಷ್ ಸಿ ಯರ್ಗಲ್, ಆಧುನಿಕ ಸೌಲಭ್ಯಗಳುಳ್ಳ ಈ ಸೇವೆಯಿಂದಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ಅಂಚೆ ಇಲಾಖೆ ಕರ್ನಾಟಕ ವಲಯದ ಮಹಾಪ್ರಬಂಧಕರಾದ ಜೂಲಿಯಾ ಮೋಹಪಾತ್ರ ಮಾತನಾಡಿ, ಸುಮಾರು 170 ವರ್ಷದ ಪರಂಪರೆ ಹೊಂದಿರುವ ಭಾರತೀಯ ಅಂಚೆ ಇಲಾಖೆಯ ಸೇವೆಯನ್ನು ಇಂದಿನ ಡಿಜಿಟಲ್ ಪೀಳಿಗೆಯ ಜೀವನ ಶೈಲಿಗೆ ಹೊಂದಿಸುವ ಉದ್ದೇಶದಿಂದ ನ್ಯೂ ಜೆನ್ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಮಂಗಳೂರು ಅಂಚೆ ವಿಭಾಗದ ಉಪ ಅಂಚೆ ಅಧೀಕ್ಷಕರಾದ ದಿನೇಶ್ ಪಿ, ನೂತನ ನ್ಯೂ ಜೆನ್ ಅಂಚೆ ಕಚೇರಿಯು ವಿದ್ಯಾರ್ಥಿಗಳ ಓದು, ಚರ್ಚೆ ಮತ್ತು ಸಂವಾದ ನಡೆಸುವ ಜೊತೆಗೆ ಅಗತ್ಯ ಅಂಚೆ ಮತ್ತು ಆರ್ಥಿಕ ಸೇವೆಗಳನ್ನು ಸುಲಭವಾಗಿ ಪಡೆಯಲು ಅವಕಾಶ ನೀಡಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅಂಚೆ ಕಚೇರಿ ಮತ್ತು ಶಿಕ್ಷಣ ಸಂಸ್ಥೆಗಳೊಂದಿಗೆ ಟೈಅಪ್ ಪ್ರಾಜೆಕ್ಟ್ನ ಅನುಸಾರ ಈ ದಿನ ಎನ್ಐಟಿಕೆ ಸುರತ್ಕಲ್ ಆವರಣದ ಒಳಗಿರುವ ಶ್ರೀನಿವಾಸನಗರ ಪೋಸ್ಟ್ ಆಫೀಸ್ ಅನ್ನು ಮರುನವೀಕರಣಗೊಳಿಸಿ ಉದ್ಘಾಟನೆಗೊಳಿಸಲಾಯಿತು. ಉದ್ಘಾಟನೆಯನ್ನು ಶ್ರೀಮತಿ ಜೂಲಿಯಾ ಮಹಾಪಾತ್ರ, ಜನರಲ್ ಮ್ಯಾನೇಜರ್ ಪೋಸ್ಟಲ್ ಅಕೌಂಟ್ಸ್ ಮತ್ತು ಫೈನಾನ್ಸ್ ಇವರು, ಎನ್ಐಟಿಕೆ ಉಪನಿರ್ದೇಶಕರಾದ ಸುಭಾಷ್ ಸಿ ಯರಗಾಲ, ಶ್ರೀಹರ್ಷ ಎನ್, ಅಂಚೆ ಸೇವಾ ನಿರ್ದೇಶಕರು ಉತ್ತರ ಕರ್ನಾಟಕ ವಲಯ ಇವರ ಉಪಸ್ಥಿತಿಯಲ್ಲಿ ನೆರವೇರಿಸಿರುತ್ತಾರೆ. ಈ ಅಂಚೆ ಕಚೇರಿಯಲ್ಲಿ ಸೆಲ್ಫ್ ಬುಕ್ಕಿಂಗ್ ಕಿಯೋಸ್ಕ್, ಮನೋರಂಜನಾ ಆಟದ ವಸ್ತುಗಳು, ಪ್ರೇರಣಾತ್ಮಕ ಪುಸ್ತಕಗಳನ್ನು ಎನ್ಐಟಿಕೆ ಸುರತ್ಕಲ್ನ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಒದಗಿಸಲಾಗಿದೆ. ಇದು ವಿದ್ಯಾರ್ಥಿಗಳನ್ನು, ಅಂದರೆ ಹೊಸ ತಲೆಮಾರನ್ನು ಅಂಚೆ ಕಚೇರಿಯ ಜೊತೆಗೆ ಸಂಬಂಧ ಬೆಳೆಸಲು ಅಂಚೆ ಇಲಾಖೆ ಮಾಡಿರುವ ಒಂದು ಪ್ರಯತ್ನದ ಭಾಗವಾಗಿರುತ್ತದೆ. ತುಮಕೂರಿನಲ್ಲಿಯೂ ಹೊಸ ಪೀಳಿಗೆಯ ಅಂಚೆ ಕಚೇರಿಯನ್ನು ಸಿದ್ಧಾರ್ಥ ವೈದ್ಯಕೀಯ ಕಾಲೇಜು ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೊಳಿಸಲಾಯಿತು. ಇದುವರೆಗೆ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಂ ಗೌಡ ಜಿ. ಪ್ರಸ್ತುತಿ ಮತ್ತು ಪ್ರಸಾರ ನಿರ್ವಹಣೆ ಅಭಯ್ ದಾಮ್ಲೆ. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮುಂದಿನ ವಾರ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.